ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿಯ ಜೊತೆಗೆ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ವೈಮನಸ್ಸು ಹೆಚ್ಚಾಗಿ ಇಬ್ಬರೂ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಾಗಿದೆ. ಡಿಕೆಶಿ ಸತೀಶ್ ಜಾರಕಿಹೊಳಿ ದೂರ ದೂರ, ಬೆಳಗಾವಿಯಲ್ಲಿದ್ರೂ ಭೇಟಿಯಾಗದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕೊತ ಕುದಿಯುತ್ತಿದೆ. ಒಂದೇ ಪಕ್ಷದಲ್ಲಿದ್ರೂ ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ಇದ್ರೂ ಮುಖಾಮುಖಿಯಾಗಿಲ್ಲ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ಉಭಯ ನಾಯಕರು ಬೆಳಗಾವಿಯಲ್ಲಿದ್ರೂ ಮುಖಾಮುಖಿಯಾಗಿಲ್ಲ. ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆಯಲ್ಲಿ ಡಿಕೆಶಿ ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲಿದ್ದು ಸಭೆ ಪರಿಶೀಲನೆ ಮಾಡ್ತಿದ್ರು. ಸತೀಶ್ ಮಾತ್ರ ದೂರ ಉಳಿದಿದ್ದಾರೆ. ಕಳೆದ ಶುಕ್ರವಾರ ಡಿಕೆಶಿ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಗೋಕಾಕ್ ನಗರಕ್ಕೆ ಭೇಟಿ ನೀಡಿದ್ರು. ಶನಿವಾರ ಸುವರ್ಣಸೌಧದಲ್ಲಿ ಡಿಕೆಶಿ ಸುರ್ಜೇವಾಲಾ ನಡೆಸಿದ ಸಭೆಯಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಡಿಕೆಶಿ ಕರೆದ ಸಭೆಗೆ ಹೋಗದೆ ದೂರ ಉಳಿದಿದ್ರು. ಸಾರ್ವಜನಿಕರನ್ನ ಭೇಟಿ ಮಾಡಿ ಸೋಗಲದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸತೀಶ್ ಭಾಗಿಯಾಗಿದ್ರು. ಅಧ್ಯಕ್ಷ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ. ಅಧ್ಯಕ್ಷ ಪಟ್ಟಕ್ಕಾಗಿ ಉಭಯ ನಾಯಕರ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ಹೀಗಾಗಿ ಉಭಯ ನಾಯಕರ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹೈಕಮಾಂಡ್ ಎಚ್ಚರಿಕೆ ಬಳಿಕ ರಾಜಕೀಯ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚದೆ ಗಪ್ ಚುಪ್ ಆಗಿದ್ದಾರೆ. ಹೀಗಾಗಿ ಇಂದಾದರೂ ಮುಖಾಮುಖಿ ಆಗ್ತಾರಾ ಕಾದು ನೋಡಬೇಕಿದೆ. ಮೈಲಾರಿ ಪಟಾಜ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಜೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರ ನಡುವೆ ಈಗಾಗಲೇ ಸಮರ ಯಾವ ಮಟ್ಟಿಗೆ ಜೋರಾಗಿದೆ. ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾರ್ಯಕರ್ತರನ್ನ ಕಾಡುವಂತೆ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಫಿಕ್ಸ್ ಆಗಿದ್ರೆ ಬಿಎಸ್ವೈ ಪುತ್ರ ವಿಜೇಂದ್ರ ವಿರುದ್ಧ ಯತ್ನಾಳ್ ಅಖಾಡಕ್ಕಿಳಿತಾರ. ವಿಜೇಂದ್ರಗೆ ರಮೇಶ್ ಹಾಗೂ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಈಗಾಗಲೇ ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಕುಮಾರ್ ಬಂಗಾರಪ್ಪ ಹೆಸರನ್ನ ರೆಬಲ್ ಟೀಮ್ ಘೋಷಿಸಿದೆ. ನಾನೇ ಸ್ವತಃ ಸ್ಪರ್ಧೆ ಮಾಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ನಿನ್ನೆಷ್ಟೇ ರಮೇಶ್ ಜಾರಕಿಹೊಳಿ ಯಾವ ರೀತಿ ವಿಜೇಂದ್ರ ವಿರುದ್ಧ ಗುಡುಗಿದ್ರು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ರಾಜ್ಯಾಧ್ಯಕ್ಷ ಚುನಾವಣೆಯನ್ನು ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಸಲ್ಲ, ಡ್ಯಾಶ್ ಮಂದಿ ನಿಲ್ಸ್ಯಾರ. ಯುದ್ಧ ಮಾಡಕ್ಕೆ ಬರೋದು ನಮಗೆ. ಯುದ್ಧ ಮಾಡಕ್ಕೆ ನಮ್ಮ ವಿರುದ್ಧ ಶಕ್ತಿ ಇರಬೇಕಲ್ಲ, ನೋಡೋರಿಗೆ ನೋಡೋಕೆ ಚಂದ ಕಾಣಬೇಕಲ್ಲ ಅಂತ ತಂದು ವಿಜೇಂದ್ರ ನಿಲ್ಸ್ಯಾರ ನಮ್ಮ ಮುಂದೆ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅನ್ನೋದು. ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರಬೇಕು. ನಮ್ಮ ಮುಂದೆ ನಿಲ್ಸಿದ್ರೆ ಆ ಶಬ್ದ ಅನ್ನಕ್ಕೆ ಕೊಡೋದಿಲ್ಲ ವೇದಿಕೆಯಲ್ಲಿ, ಡ್ಯಾಶ್ ಅಂತ ಮಂದಿ ನಿಲ್ಸ್ಯಾರ. ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಸ್ತ್ರ ಇಡಬೇಕು, ಬಾಂಡ್ ಬಿಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿದ್ದೇವೆ. ಪಕ್ಷ ನಿರ್ಣಯ ಕೊನೆಯ ನಿರ್ಣಯ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯ ಅದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಿಗೆ ಯಾರು ಮಾಡ್ತಾ ಒಪ್ಪಿಗೆ ಇದೆ, ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾನು ಒಪ್ಪಿಗಿಲ್ಲ. ನಾನು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲದೆ ಇವತ್ತು ನಾನು ಒಂದು ಗುಂಡಾಗಿರಿ ಪರ್ವತದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಪಕ್ಷ ನಿರ್ಣಯ ಕೊನೆಯ ನಿರ್ಣಯ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯ ಅದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಿಗೆ ಯಾರು ಮಾಡ್ತಾ ಒಪ್ಪಿಗೆ ಇದೆ, ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾನು ಒಪ್ಪಿಗಿಲ್ಲ. ನಾನು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲದೆ ಇವತ್ತು ನಾನು ಒಂದು ಗುಂಡಾಗಿರಿ ಪರ್ವತದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಪಕ್ಷ ನಿರ್ಣಯ ಕೊನೆಯ
ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿಯ ಜೊತೆಗೆ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ವೈಮನಸ್ಸು ಹೆಚ್ಚಾಗಿ ಇಬ್ಬರೂ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಾಗಿದೆ. ಡಿಕೆಶಿ ಸತೀಶ್ ಜಾರಕಿಹೊಳಿ ದೂರ ದೂರ, ಬೆಳಗಾವಿಯಲ್ಲಿದ್ರು ಭೇಟಿಯಾಗದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕೊತ ಕುದಿಯುತ್ತಿದೆ. ಒಂದೇ ಪಕ್ಷದಲ್ಲಿದ್ರು ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ಇದ್ರು ಮುಖಾಮುಖಿಯಾಗಿಲ್ಲ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇಂದ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ಉಭಯ ನಾಯಕರು ಬೆಳಗಾವಿಯಲ್ಲಿದ್ರು ಮುಖಾಮುಖಿಯಾಗಿಲ್ಲ. ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆಯಲ್ಲಿ ಡಿಕೆಶಿ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲಿದ್ದು ಸಭೆ ಪರಿಶೀಲನೆ ಮಾಡ್ತಿದ್ರು. ಸತೀಶ್ ಮಾತ್ರ ದೂರ ಉಳಿದಿದ್ದಾರೆ. ಕಳೆದ ಶುಕ್ರವಾರ ಡಿಕೆಶಿ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಗೋಕಾಕ್ ನಗರಕ್ಕೆ ಭೇಟಿ ನೀಡಿದ್ರು. ಶನಿವಾರ ಸುವರ್ಣಸೌಧದಲ್ಲಿ ಡಿಕೆಶಿ ಸುರ್ಜೇವಾಲಾ ನಡೆಸಿದ ಸಭೆಯಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಡಿಕೆಶಿ ಕರೆದ ಸಭೆಗೆ ಹೋಗದೆ ದೂರ ಉಳಿದಿದ್ರು. ಸಾರ್ವಜನಿಕರನ್ನ ಭೇಟಿ ಮಾಡಿ ಸೋಗಲದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸತೀಶ್ ಭಾಗಿಯಾಗಿದ್ರು. ಅಧ್ಯಕ್ಷ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ. ಅಧ್ಯಕ್ಷ ಪಟ್ಟಕ್ಕಾಗಿ ಉಭಯ ನಾಯಕರ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ಹೀಗಾಗಿ ಉಭಯ ನಾಯಕರ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹೈಕಮಾಂಡ್ ಎಚ್ಚರಿಕೆ ಬಳಿಕ ರಾಜಕೀಯ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚದೆ ಗಪ್ ಚುಪ್ ಆಗಿದ್ದಾರೆ. ಹೀಗಾಗಿ ಇಂದಾದರೂ ಮುಖಾಮುಖಿ ಆಗ್ತಾರಾ ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಜೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರ ನಡುವೆ ಈಗಾಗಲೇ ಸಮರ ಯಾವ ಮಟ್ಟಿಗೆ ಜೋರಾಗಿದೆ. ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾರ್ಯಕರ್ತರನ್ನ ಕಾಡುವಂತೆ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಫಿಕ್ಸ್ ಆಗಿದ್ರೆ ಬಿಎಸ್ವೈ ಪುತ್ರ ವಿಜೇಂದ್ರ ವಿರುದ್ಧ ಯತ್ನಾಳ್ ಅಖಾಡಕ್ಕಿಳಿತಾರ. ವಿಜೇಂದ್ರಗೆ ರಮೇಶ್ ಹಾಗೂ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಈಗಾಗಲೇ ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಕುಮಾರ್ ಬಂಗಾರಪ್ಪ ಹೆಸರನ್ನ ರೆಬಲ್ ಟೀಮ್ ಘೋಷಿಸಿದೆ. ನಾನೇ ಸ್ವತಃ ಸ್ಪರ್ಧೆ ಮಾಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ನಿನ್ನೆಷ್ಟೇ ರಮೇಶ್ ಜಾರಕಿಹೊಳಿ ಯಾವ ರೀತಿ ವಿಜೇಂದ್ರ ವಿರುದ್ಧ ಗುಡುಗಿದ್ರು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ರಾಜ್ಯಾಧ್ಯಕ್ಷ ಚುನಾವಣೆಯನ್ನು ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಸಲ್ಲ, ಡ್ಯಾಶ್ ಮಂದಿ ನಿಲ್ಸ್ಯಾರ. ಯುದ್ಧ ಮಾಡಕ್ಕೆ ಬರೋದು ನಮಗೆ. ಯುದ್ಧ ಮಾಡಕ್ಕೆ ನಮ್ಮ ವಿರುದ್ಧ ಶಕ್ತಿ ಇರಬೇಕಿಲ್ಲ, ನೋಡಿ ಅವ್ರಿಗೆ ನೋಡೋಕೆ ಚಂದ ಕಾಣಬೇಕಲ್ಲ ಅಂತ ತನ್ನ ವಿಜಯ ನಿಲ್ಸ್ಯಾರ. ನಮ್ಮ ಮುಂದೆ ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅನ್ನೋದು. ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರಬೇಕು. ನಮ್ಮ ಮುಂದೆ ನಿಲ್ಸಿದ್ರೆ ಆ ಶಬ್ದ ಅನ್ನಕ್ಕೆ ಕೊಡೋದಿಲ್ಲ ವೇದಿಕೆಯಲ್ಲಿ, ಡ್ಯಾಶ್ ಅಂತ ಮಂದಿ ನಿಲ್ಸ. ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಸ್ತ್ರ ಇಡಬೇಕು, ಬಾಂಡ್ ಬಿಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿದ್ದೇವೆ. ಪಕ್ಷ ನಿರ್ಣಯ ಕೊನೆಯ ನಿರ್ಣಯ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯ ಅದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ, ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾನು ಒಪ್ಪಿಗಿಲ್ಲ. ನಾನು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲದೆ ಇವತ್ತು ನಾನು ಒಂದು ಗುಂಡಾಗಿರಿ ಪರ್ವತದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಪಕ್ಷ ನಿರ್ಣಯ ಕೊನೆಯ ನಿರ್ಣಯ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯ ಅದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ, ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾನು ಒಪ್ಪಿಗಿಲ್ಲ. ನಾನು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲದೆ ಇವತ್ತು ನಾನು ಒಂದು ಗುಂಡಾಗಿರಿ ಪರ್ವತದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಪಕ್ಷ ನಿರ್ಣಯ ಕೊನೆಯ